ಹೆಂಗ್ ಮಾಡೋದು ಅಂತಾನೆ ಗಾಯ್ಸ್. ನನ್ನ ತಮ್ಮನ ವಿಡಿಯೋ ಮಾಡ್ತೇನೆ ಅಂದ್ರೆ ನಾಚಿಕೆ ಪಡ್ತಾ ಇದ್ದಾನೆ, ಅದಕ್ಕೆ ನಗ್ತಾ ಇದೀವಿ. ಹಾಯ್ ಗೈಸ್, ಇವತ್ತಿನ ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮತ್ತೇನಪ್ಪ ಅಂದರೆ ನನ್ನ ತಮ್ಮ ನನಗೆ ಗೋಬಿ ಮಂಚೂರಿ ಮಾಡ್ಕೊಡ್ತಾನಂತೆ. ಗೋಬಿ ಮಂಚೂರಿ ಮಾಡ್ತಾನೋ ಗೂಬೆ ಮಂಚೂರಿ ಮಾಡ್ತಾನೋ ಏನು ಪ್ರೊಸೀಜರ್ ಅಂತ ಎಲ್ಲ ಹೇಳ್ತಾನೆ, ನೋಡೋಣ. ವಿಡಿಯೋ ಮಾಡ್ಬೋದು ಅಂತ ಇಟ್ಕೊಂಡಿದ್ದಾನೆ. ಇಲ್ಲೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾನೆ. ಇದನ್ನೆಲ್ಲ ಕಟ್ ಮಾಡಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದಾನೆ. ಇದೇನೋ ಕೋಸು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದಾನೆ. ಅದಕ್ಕೆಲ್ಲ ಬೇಕಾದ್ರೆ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲವರು ತೊಗೊಬಂದು ಇಟ್ಕೊಂಡಿದ್ದಾನೆ. ಹೆಂಗೆ ಮಾಡ್ತಾನೆ ನೋಡೋಣ ಗೈಸ್. ಗೋಬಿ ಮಂಚೂರಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗ್ಯಾಸ್ ಆನ್ಸಕ್ಕೆ ಬಂದುಬಿಟ್ಟು ಹೆಂಗೆ ಮಾಡೋದು ಅಂತಾನೆ. ಏನು ಮಾಡೋದು ಇವನ ಹತ್ರ ಆಗ ನೀರು ಇಕ್ಕಿದ್ದಾನೆ ಬಿಸಿ ಆಗೋದಕ್ಕೆ. ಗೈಸ್, ನೀರು ಬಿಸಿ ಆಗಿದೆ. ಕೋಸು ಹಾಕ್ತಿದ್ದಾನೆ ನೀರು ಬಿಸಿ ಆಗಿರೋದಕ್ಕೆ. ಉಪ್ಪು ಹಾಕ್ಕೊತಾ ಇದ್ದಾನೆ. ಮಾಡ್ಕೊಡ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಕೈಯಲ್ಲೆಲ್ಲ ಮಾಡಿಸ್ಕೊತಾ ಇದ್ದಾನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಕೋಸು ಸಪ್ರೇಟ್ ಮಾಡ್ಕೊಂಡಿದ್ದಾನೆ. ಸ್ವಲ್ಪ ಮೈದಾ ಹಿಟ್ಟು ಮತ್ತು ಇದ್ರ ಜೊತೆಗೆ ಕಾರ್ನ್ಫ್ಲವರು, ಮೆಜರ್ಮೆಂಟ್ಸ್ ಎಲ್ಲ ಏನೋ ಕೇಳಬೇಡಿ, ನನಗೆ ಗೊತ್ತಿಲ್ಲ. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಹಾಕ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಈ ಥರ ಬರಬೇಕು, ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಕೋಸು ಬೆಂದಿರೋ ಕೋಸು ಇದಕ್ಕೆ ಹಾಕ್ಕೋಬೇಕು. ಇವಾಗ ಚಪ್ಪನೆ ಸೋಸು ಬೆಳ್ಳುಳ್ಳಿ ರತ್ತ ಅಂತ ಬೇಕು. ಅವು ಚೆನ್ನಾಗಿರುತ್ತೆ. ಅವ್ರು ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀವಿ. ಸ್ವಲ್ಪ ಜಾಸ್ತಿ ಹಾಕು. ಜಾಸ್ತಿ ಆ ಕಡೆ ಬಿಸಿ ಹಾಕ್ಬೇಕು. ಎಣ್ಣೆ ಹಾಕ್ಕೊಂಡಿದ್ದಾರಂತೆ ಬಿಸಿ ಆಗಬೇಕು. ಗೈಸ್, ಒಂದ್ಸಲ ನಮ್ಮ ಮನೆಯವ್ರು ಎಣ್ಣೆ ಬಿಸಿ ಆಗುತ್ತೆ ಇಲ್ಲ ಅಂದ್ಬಿಟ್ಟು ಕೈ ಇಟ್ಟು ನೋಡಿದ್ರು. ನೀವು ಶಾಕ್ ಆದ್ರೂ ಇದೇ ನಿಜ. ಮಾಡ್ಕೊಂಡ್ರೆ ಎಣ್ಣೆ ಬಿಸಿ ಆಗೈತೆ. ಇವಾಗ ಗೋಬಿ ಅದಕ್ಕೆ ಹಾಕೋಣ. ಹೇಳು ಮನೆ. ಎಣ್ಣೆ ಬಿಸಿ ಆಗೈತೆ, ಗೋಬಿ ಹಾಕ್ತಾ ಇದೀವಿ. ಎಣ್ಣೆಗೆ ಹಾಕಿದ್ದಾರೆ ಗೋಬಿ. ಎಣ್ಣೆಗೆ ಎಣ್ಣೆಗೆ ಹಾಕಿದೀವಿ ಅಂತ ಹೇಳಿ ಇವನ್ನೆಲ್ಲ ಮಿಕ್ಸ್ ಮಾಡ್ಕೊತಾನೆ. ಅವನ್ ಮಾಡು ಅಂತ ಹೇಳ್ದ, ನನ್ನ ಹತ್ರ ಮಾಡಿಸ್ದ. ಇವ್ನು ಬಂದವನೇ ಲಾಸ್ಟ್ ಗೋಬಿ ಮಂಚೂರಿ ಏನಾಗುತ್ತೋ. ಇನ್ನೊಂದು ಫೋಟ ಈಗ ಸ್ವಲ್ಪ ಚಿಕ್ಕ ಚಿಕ್ಕದೆ ಹೇಳು ಮನೆ. ಅಷ್ಟು ಮಾಮ ದೊಡ್ಡ ಕಟ್ ಮಾಡಿಕೊಂಡಿದ್ದಾರೆ. ದೊಡ್ಡ ಕಟ್ ಮಾಡಿದ್ದಾರೆ. ಸ್ವಲ್ಪ ಚಿಕ್ಕ ಚಿಕ್ಕ ಮಾಡ್ಕೋಬೇಕು. ದೊಡ್ಡ ಕಟ್ ಮಾಡಿ. ಬರೀ ಎಣ್ಣೆಯಲ್ಲಿ ಬೇಯಿಸಿರೋದೇ ಟೇಸ್ಟ್ ತುಂಬ ಚೆನ್ನಾಗಿದೆ. ಒಗ್ಗರಣೆ ಹಾಕ್ತಿದ್ರು ಹಂಗೆ ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಆಮೇಲೆ ಮುಂದೆ ಪ್ರೊಸೀಜರ್ ಏನಂತ ಹಿಂಗೆ ಹುಡ್ಕೊಂಡ್ರೆ ಹುಡ್ಗಿಂದಲ್ಲ ನಾನೇನು ಬೆಂದಿಲ್ಲ ಅಂತ ಹಿಂಗೆ ಒಂದು ಸಿಕ್ಬೇಕಂತ ಗೊತ್ತಿದ್ದೆ. ಇವನ ಕಾದ ಗೆಡ್ಡ ಹಾಕೋದು. ಇವಾಗ ಇದೇನು ಮನೆ ಗೋಬಿ ಮಂಚೂರಿ ಫ್ರೈ ಮಾಡ್ಕೊಂಡಿರೋದಾಗೈತೆ ಎಣ್ಣೆಯಲ್ಲಿ. ನೆಕ್ಸ್ಟ್ ಪ್ರೊಸೀಜರ್ ತಿಸ್ಕೊ. ಎಣ್ಣೆ ಹಾಕಿದ್ದಾರೆ. ಎಣ್ಣೆ ಬಿಸಿ ಹಾಕಕ್ಕೆ ನನಗೆ ಮೇಲೆ ಮನೆ ಹಾಕ್ತಾ ಇದ್ದೀವಿ. ಇನ್ನು ಇವಾಗಲ್ಲ, ಇದು ಸ್ವಲ್ಪ ಎಣ್ಣೆಯಲ್ಲಿ ಮಾಡಬೇಕು. ಸುಮ್ಮನೆ ಇರುವ ನಾನು ಹೇಳ್ತೇನೆ. ಈರುಳ್ಳಿ ಹಾಕ್ತೀವಿ. ನಮ್ಮ ಅಮ್ಮ ಹಾಕಿದ್ ನಾನೇ ದೊಡ್ಡ ತೋರಿಸು ಯಾರು ದೊಡ್ಡ ಇದ್ದಾರೆ ನೋಡು. ಯಾರು ದೊಡ್ಡ ಇದ್ದಾರೆ? ನಾನು ದೊಡ್ಡ.
ಇದನ್ನೆಲ್ಲ ಇರೋ ಇರೋ ಸ್ವಲ್ಪ ಹಾಕ್ಬೇಕಾ? ಸ್ವಲ್ಪ ಅಲ್ಲ ಅದೆಲ್ಲ ಹಾಕ್ಬೇಕಲ್ಲ? ಎಲ್ಲ ಹಾಕ್ಬೇಕು ಸ್ವಲ್ಪ ನೀರನ್ನು ಹಾಕ್ತೀನಿ. ನೀರನ್ನು ಹಾಕ್ತೀನಿ. ನಿಧಾನ ಹಾಕ್ತೀಯಾ? ಈರುಳ್ಳಿ ಹಾಕ್ತಾ ಇದ್ದೀವಿ. ಈರುಳ್ಳಿ 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 ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈರುಳ್ಳಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಹಾಕ್ತಾ ಇದ್ದೀವಿ. ಮೆಣಸಿನಕಾಯಿ ಹಾಕ್ತಾ ಇದ್ದೀವಿ. ಹಾಕೋ ಹಾಕು ಬೇಕು ಹಾಕ್ಬಿಡು. ಅದೆಲ್ಲ ಹಾಕ್ತೆ. ಅಲ್ಲೇ ಇದು ಸ್ವಲ್ಪ ಹೊತ್ತು ಇದು ಮೆಣಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದ್ದೀವಿ ಅಂತ ಮನೆ ಟೊಮೊಟೊ ಹಾಕ್ತಾನಿದ್ದೀವಿ. ತೋರಿಸಿಲ್ಲ ನಾವು ಟೊಮೊಟೊ ಹಾಕ್ಕೊಂಡಿದ್ದೀವಿ ಆಲ್ರೆಡಿ. ಟೊಮೊಟೊ ಹಾಕ್ತಾ ಇದ್ದೀವಿ. ತೋರಿಸಿಲ್ಲ ಟೊಮೊಟೊ. ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀವಿ. ಪೆಪ್ಪರ್ ಪೌಡ್ರು ಸ್ವಲ್ಪ ಸಾಕ್ಬಿಡು. ನಾವು ಇದಕ್ಕೆ ಯಾವುದೇ ಥರ ಸಾಸುಗಳು ಯೂಸ್ ಮಾಡಿಲ್ಲ. ಸಾಸುಗಳು ತರಲ್ಲ ನಮ್ಮ ಮನೆಗೆ, ಬೈತಾರೆ. ಅದಕ್ಕೆ ಯಾವುದು ಸಾಸುಗಳು ಯಾವುದು ಹಾಕ್ತಿರಂಗೆ ಮಾಡ್ತಾ ಇದ್ದೀವಿ. ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀವಿ, ಸಾಸುಗಳನ್ನೇ ಹಾಕ್ತಿರಂಗೆ. ಬಿಡ ಇದೆಲ್ಲ ಆಗಿದೆ. ಸುಪ್ಪಿನ ಗೋಬಿ ಇದೆಲ್ಲ ಆಗಿದೆ. ಗೋಬಿ ಹಾಕ್ಕೊತಾ ಇದ್ದೀನಿ. ಮನೇಲಿ ಏನಾಯ್ತೋ ಅಷ್ಟು ಮಾತ್ರ ಹಾಕಿರೋದು, ಸಾಸುಗಳೊಂದು ಯೂಸ್ ಮಾಡಿಲ್ಲ. ಈಗ ಫೈನಲ್ ಟಚ್ಚು ಕೊತ್ತಂಬರಿ ಅಷ್ಟೇ. ಟೇಸ್ಟ್ ಯಾವ ಥರ ಬಂದೈತೆ ಏನೋ ಗೊತ್ತಿಲ್ಲ, ನೋಡಬೇಕು. ಟೇಸ್ಟ್ ನೋಡಿ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡೋಕ್ಕೆ ಮಾತ್ರ ಸೂಪರ್ ಆಗೈತೆ. ನನಗೆ ಮಾಡ್ಕೊಡ್ತೀನಿ ಅಂತಂದ್ಬಿಟ್ಟು ನನ್ನ ಹತ್ರನೇ ಮಾಡಿಸ್ಕೊತಾನೆ. ಪೂರಾಗೈತಾ ಅವಾಯ್ತಂದವಾ ಇದು ನಮ್ಮ ಅಜ್ಜಿ ತಿಂದೇ ಇಲ್ಲ. ಸೂಪರ್ ಆಗೈತೆ. ಮನೆಯಲ್ಲಿರೋ ಐಟಮ್ಸ್ ಅಷ್ಟೇ ಯೂಸ್ ಮಾಡ್ಕೊಂಡು ಮಾಡಿರೋದು. ಚೆನ್ನಾಗಿ ಬಂದಿದೆ ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಲಾಸ್ಟಲ್ಲಿ ಏನೋ ಅಂದ್ಕೊಂಡೆ ಚೆನ್ನಾಗಿದ್ರೆ ಮಾಡಿ ಅಂತಂದ್ಬಿಟ್ಟು ಸೂಪರಾಗಿ ಬಂದಿದೆ. ಮಾಡಿ ಅವ್ನು ಮಾಡ್ಕೊಡ್ತೀನಿ ಅಂತಂದ್ಬಿಟ್ಟು ನನ್ನ ಹತ್ರನೇ ಎಲ್ಲ ಮಾಡಿಸ್ಕೊಂಡವನೆ. ನೋಡಿ ತಲೆ ಬಗ್ಸ್ಕೊತಾನೆ ಇವಾಗ ಹೇಳಿದ್ದಕ್ಕೆ. ನನ್ನ ಮಗ ಬಂದಿದ್ದಕ್ಕೆ ನನ್ನ ಮಗ ಸ್ವಲ್ಪ ಅರ್ಧ ಮಾಡ್ದ ಸೇರ್ಕೊಂಡು ಮಾಡಿದ್ದೀವಿ. ಚೆನ್ನಾಗೈತೆ. ಅವ ಇಟ್ಲೊಂದೆ ಚೆನ್ನಾಗೈತಂತೆ. ಜೋರು ಸ್ವಲ್ಪ ಬಾಗುಂದಿ. ನಮ್ಮ ಅಜ್ಜಿ ಟಿ ವಿ ನೋಡಬೇಕಾದ್ರೆ ಅವರ ರಿಯಾಕ್ಷನ್ ನೋಡಿ ಯಾವ ಥರ ಇದೆ ಅಂತಂದ್ಬಿಟ್ಟು. ಲೈಕ್ ಮಾಡಿ, ಎಲ್ಲದಕ್ಕೆ ಲೈಕ್ ಮಾಡಿ ಅಣ್ಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಥ್ಯಾಂಕ್ ಯು.